ವೆಲ್ಕಮ್ ಟು ರಂಗನ್ ಸ್ಟೈಲ್ ರೆಸಿಪಿ. ನಾನಿವತ್ತು ಹೇಳ್ತಾ ಇರ್ತಕ್ಕಂಥದ್ದು ಬಿಸಿ ಬೇಳೆಬಾತು. ಹೊರಗಡೆ ತಿಂದು ಬೇಜಾರಾಗಿದ್ದರೆ ಮನೇಲೇ ಒಂದು ಸಲ ಟ್ರೈ ಮಾಡಿ, ತುಂಬ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳೆದು ನೆನೆಸಿ ರೆಡಿ ಇಟ್ಕೊಂಡಿರಿ. 1 ಗ್ಲಾಸ್ ಅಕ್ಕಿನ ನಾನೀಗ ಅದಕ್ಕೆ 8 ಗ್ಲಾಸ್ ನೀರನ್ನ ಆ್ಯಡ್ ಮಾಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 8 ಗ್ಲಾಸ್ ನೀರನ್ನ ಆ್ಯಡ್ ಮಾಡಿದ್ದೀನಿ. 100 ಗ್ರಾಮು ಬೇಳೆ ತೊಗೊಂಡಿದ್ದೀನಿ. ಬೇಳೆನ ನೆನೆಸಿ ತೊಳೆದಿಟ್ಕೊಂಡಿದ್ದೀನಿ. ನೀರು ಬಿಸಿ ಆದಮೇಲೆ ಅದರೊಳಗಡೆ ನಾನು ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಬೇಳೆ ಸ್ವಲ್ಪ ಬೇಯೋದಕ್ಕೂ ಮುಂಚೆ ನಾವು ಮಸಾಲೆ ರುಬ್ಕೊಬಿಡೋಣ. 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನು ಉದ್ದಿನಬೇಳೆ ಮತ್ತು 4 ರಿಂದ 5 ಬ್ಯಾಡಗಿ, 3 ರಿಂದ 4 ಒಣ ಮೆಣಸಿನ್ಕಾಯಿ, ಮಿರ್ಚಿ ಅಂದರೆ ಖಾರ ಇರ್ತಕ್ಕಂಥದ್ದು. ಇದು ಸ್ವಲ್ಪ ಬ್ರೌನ್ ಕಲರ್ಗೆ ಫ್ರೈ ಆಗಲಿ. ಫ್ರೈ ಆದಮೇಲೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಒಣ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಫ್ರೈ ಮಾಡಿ ಸ್ಟವ್ನ ಆಫ್ ಮಾಡಿಬಿಡಿ. ಯಾಕಂದರೆ ಫ್ರೈ ಆದಮೇಲೆ ಹಾಕಿ ಸ್ಟವ್ನ ಆಫ್ ಮಾಡಿ ಸೈಡ್ಗೆ ಇಡೋಣ. ಈಗ ಸೈಡ್ಗೆ ಇಟ್ಟ ನಂತರ ನಾವು ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ನೋಡಿ ಮಿಕ್ಸಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಆರ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು 7 ರಿಂದ 8 ಬೆಳ್ಳುಳ್ಳಿಪಾಯಿ, ಸ್ವಲ್ಪ ಕಾಯಿ ಅಥವಾ ಕೊಬ್ಬರಿ, 2 ಹೆಬ್ಬೆಟ್ಟು ಬೆಳಗಾತ್ರದಷ್ಟು ಶುಂಠಿನ ಹಾಕ್ಕೊಂಡು ನೀರು ಹಾಕಬೇಡಿ. ಅದು ಹೀಗೇ ಸ್ವಲ್ಪ 1 ಟೇಬಲ್ ಸ್ಪೂನ್ ಮಸಾಲೆ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 2 ಚಿಟಿಕೆಯಷ್ಟು ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೀರು ಹಾಕ್ದಂಗೆ ಇದೇ ಥರ ನಾವು ಮಿಕ್ಸಿ ಜಾರಲ್ಲಿ ಆಡ್ಕೊಳ್ಬರೋಣ. ನೋಡಿ ಈ ಥರ ಬರುತ್ತೆ. ನೀರು ಹಾಕ್ದಂಗೆ ಆಡಿ. ಅದಾದ ನಂತರ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನಾವು ಇದನ್ನು ಆಡೋಣ. ಯಾಕೆ ಅಂದರೆ ಹಂಗೆ ಫಸ್ಟೇ ನೀರು ಹಾಕಿದ್ರೆ ನಿಮಗೆ ನುಣುಕು ಬರೋಲ್ಲ. ಮೀಡಿಯಮ್ ನುಣುಪಿದ್ರೆ ಸಾಕು. ನೋಡಿ ಈಗ ಬೇಳೆ ಮೀಡಿಯಮ್ ಅಂದರೆ ಒಂದು 50% ಅಷ್ಟು ಬೆಂದಿದೆ. ಅದಕ್ಕೆ ಸಾಲ್ಟ್ ಹಾಕ್ಬಿಟ್ಟು ನಾನು ಡಬಲ್ ಬೀನ್ಸ್ ಬೀಜನ ಅರ್ಧಕ್ಕೆ ಕಟ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಇದು ಸ್ವಲ್ಪ ಬೇಯಲಿ ಚೆನ್ನಾಗಿ. ಬೆಂದ ನಂತರ ನೋಡಿ ಪ್ಲೇಟ್ ಮುಚ್ಚಿದ್ದೀನಿ. ಈಗ ನೋಡಿ ಈಗ ಬೆಂದಿದೆ. ಇದನ್ನು ನಾನು ಸಪ್ರೇಟಾಗಿ ಇಡ್ತಾಯಿದ್ದೀನಿ. ಅಂದರೆ ಇದನ್ನ ಶಿಫ್ಟ್ ಮಾಡಿಕೊಂಡು ಅದೇ ಪಾತ್ರೆನ ಇಡ್ತಾಯಿದ್ದೀನಿ ಒಗ್ಗರಣೆಗೆ. 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಆಗಲಿ, ಸಿಡಿಲಿ ಕರ್ಬೇವಿನ ಸೊಪ್ಪು. 2 ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ನೋಡಿ 1 ಕ್ಯಾಪ್ಸಿಕಮ್ಮು ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಸ್ಪೈಸಿಯಾಗಿ ಮನೇಲೇ ಎಷ್ಟು ನೀವು ಮಾಮೂಲಿ ಹೋಟ್ಲಲ್ಲಿ ಎಷ್ಟು ತಿಂತೀರ ಅದಕ್ಕಿಂತ ಡಬಲ್ ತಿನ್ಬೋದು. ನೋಡಿ ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ಚಿಕ್ಕದಾಗಿ ಹಚ್ಕೊಂಡು ಆ್ಯಡ್ ಮಾಡ್ಕೋಬೋದು. ನಾನು ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ಮತ್ತು ಸ್ವಲ್ಪ ತೊಂಡೆಕಾಯಿನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 2 ಮೀಡಿಯಮ್ ಟೊಮೊಟೊ ಆ್ಯಡ್ ಮಾಡ್ತಿದ್ದೀನಿ. ನಾನೆಲ್ಲ ಮೀಡಿಯಮ್ ಸೈಜ್ ಒಂದೊಂದು ಹಾಕ್ಕೊಂಡಿದ್ದೀನಿ. ಅಂದರೆ ತರಕಾರಿ. ಬೀನ್ಸ್ ಮಾತ್ರ ಒಂದು 7 ರಿಂದ 8 ಆ್ಯಡ್ ಮಾಡಿದ್ದೀನಿ. ಇದು ಫ್ರೈ ಆಗಲಿ. ನೋಡಿ ಲೈಟಾಗಿ ಫ್ರೈ ಆಗಲಿ, ಬ್ರೌನ್ ಕಲರ್ಗೆ ಬರೋ ಥರ. ನಿಮ್ಗೆ ಯಾವ ತರಕಾರಿ ಯಾವ ಇಷ್ಟ ಇದೆಯೋ ಅದನ್ನು ಆ್ಯಡ್ ಮಾಡ್ಕೋಬೋದು. ಬೇರೆ ಅಂದಿದ್ದನ್ನು ಸ್ಕಿಪ್ ಮಾಡ್ಬೋದು. ನೋಡಿ ಈಗ ಲೈಟಾಗಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ನಾವಾಗಲೇ ಮಸಾಲೆ ಏನು ಆಡ್ಕೊಂಡಿದ್ದೀವಿ ಆ ಮಸಾಲೆನ ಇದರೊಳಗಡೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿಬೇಳೆಬಾತಿಗೆ ಮಾಮೂಲಿ ನಾರ್ಮಲಾಗಿ ಜಾಸ್ತಿ ತರಕಾರಿ ಬೇಕಿಲ್ಲ. ಲೈಟಾಗಿ ಸ್ವಲ್ಪ ಎಲ್ಲ ಒಂದೊಂದು ಚಿಕ್ಕದಾಗೆ ಅಂದರೆ ಎಣ್ಣೆಲೇ ಫ್ರೈ ಆಗೋ ಥರ ಬೆಂದ್ಕೊಳ್ಳೋ ಹಂಗಿದ್ರೆ ಓಕೆ. ಆಮೇಲೆ ರೈಸ್ ಜೊತೆಗೆ ಬೇಯುತ್ತೆ, ನೋ ಪ್ರಾಬ್ಲಮ್ಮು. ನೋಡಿ ನಾನೀಗ ಅದೇ ಬೇಳೆ ಮತ್ತು ಡಬಲ್ ಬೀನ್ಸ್ ಬೀಜನ ಬೇಯಿಸ್ಕೊಂಡು ಸಪ್ರೇಟಾಗಿ ಬಸ್ದಿಟ್ಕೊಂಡಿರ್ತಕ್ಕಂಥ ಬೇಳೆ ಮತ್ತು ನೀರನ್ನ ಇದರೊಳಗಡೆ ಆ್ಯಡ್ ಮಾಡಿದ್ದೀನಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನಾನು ರೇಷಿಯೋ ಬಂದುಬಿಟ್ಟು 1 ಗ್ಲಾಸ್ ಅಕ್ಕಿಗೆ 8 ಗ್ಲಾಸ್ ನೀರನ್ನ ಯೂಸ್ ಮಾಡಿದ್ದೀನಿ ನಾನು. ಪರವಾಗಿಲ್ಲ, ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಆದರೆ ನೀವು ಕಡಿಮೆ ಆಗಿದ್ದರೆ ಬಿಸಿನೀರನ್ನ ಕಾಸಿಬಿಟ್ಟು ಆ್ಯಡ್ ಮಾಡ್ಕೋಬೋದು. ನೋಡಿ ಈಗ ತರಕಾರಿ ಬೆಂದಿದೆಯಾ ಇಲ್ವಾ, ಸಾಲ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ನಾನೀಗ ರೈಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ತರಕಾರಿ ಬೆಂದ ಮೇಲೆ ನೀವು ರೈಸ್ನ ಆ್ಯಡ್ ಮಾಡಬೇಕು. ಯಾಕಂದರೆ ರೈಸು ಜಸ್ಟ್ 5 ರಿಂದ 6 ನಿಮಿಷದಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಬೆಂದೋಗ್ಬಿಡುತ್ತೆ, ನೆನೆಸಿಟ್ಟಿರ್ತೀವಲ್ಲ ಆ ಕಾರಣದಿಂದಾಗಿ. ನೋಡಿ ಈಗ ತಿರುವಾನ ಒಂದು ಸಲ ತಳ ಹತ್ತದೇ ಇರೋ ಥರ ನೋಡ್ಕೊಳ್ಳಿ. ತಳ ಹತ್ತಲ್ಲ, ಆಲ್ಮೋಸ್ಟ್ ಆಗಾಗ ಸ್ವಲ್ಪ ತಿರುವ್ರಿ. ಇನ್ನೂ ಬೆಂದಿಲ್ಲ, ಇನ್ನೂ ಆಗಿಲ್ಲ. ಮತ್ತೆ ಮುಚ್ತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಆದಮೇಲೆ ನೋಡಿ ಈಗ ಹೆಂಗೆ ಬಂದಿದೆ ಬಿಸಿಬೇಳೆಬಾತು.
ತುಂಬ ಚೆನ್ನಾಗಿ ಬಂದಿದೆ. ಸಾಲ್ಟ್ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಗಟ್ಟಿ ಆದರೆ ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಳಿ 1 ಗ್ಲಾಸು, ಮತ್ತು ಸಾಲ್ಟ್ ಆಗ ನಿಮಗೆ ಕರೆಕ್ಟಾಗುತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ ಬಿಸಿಬೇಳೆಬಾತು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇಲ್ಲಿವರೆಗೂ ನನ್ನ ವಿಡಿಯೋಸ್ನ ನೋಡದೇ ಇರೋರು ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಯಾರೂ ದೊಡ್ಡವರಲ್ಲ, ನಾವು ಕಲ್ತ್ಕೊಳ್ಳೋದು ಬೇಜಾನಿದೆ. ಥ್ಯಾಂಕ್ ಯು ವೆರಿ ಮಚ್.